ಕಲಾ ಕಲಾ ಸಾಹಿತ್ಯ ಸಮ್ಮೇಳನದಿಂದ ಏನ್ ತಂದಿ ಅಂತ ಕೇಳುದಿಲ್ಲನಾ? ಬರೇ ಸಾಹಿತ್ಯ ಪುಸ್ತಕ ಅಷ್ಟ ಹೊತ್ಕೊಂಡ್ ಬಂದಿಲ್ಲ. ನಿನ್ನನ್ನು ನೆನಪು ಮಾಡಿಕೊಂಡು ನಿನಗೆ ಇಷ್ಟವಾದ ರಂಗೋಲಿ ಪುಸ್ತಕ ತಂದಿದ್ಯಾ? ಅಂದಂಗ ನಿನ್ನಲ್ಲಿ ಬಹಳ ನೆನೆಸಿದೀವಿ. ಅದ ನಮ್ಮ ನಾಟಕ ಬರೆದವರು ಬಹಳ ವರ್ಷಗಳಿಂದ ಬಹಳ ದಿನಗಳಿಂದ ನಮ್ಮ ಮನೆಗೆ ಬಂದು ನಿನ್ನ ಕೈ ತುತ್ತಿನ ರುಚಿ ನೋಡಿದ್ರಲ್ಲ, ಅವರೆಲ್ಲ ನಿನ್ಗ ಅನ್ನಪೂರ್ಣೇಶ್ವರಿ ಅನ್ನಕತ್ತಿದ್ರ. ಅವ್ರು ಹೇಳ್ತಾ ಇದ್ರು, ಸರ ಮನೆಗೆ ಬಂದ್ರ ಏನು ಪ್ರೀತಿ, ಏನು ಆತಿಥ್ಯ, ಯಾವುದು ಜಾತಿ ಧರ್ಮ ಭೇದ ಭಾವ ಮಾಡ್ದ ಎಲ್ಲರನ್ನು ಬಂಧುಗಳ ರೀತಿ ನೋಡ್ತಾರಲ್ಲ ಸರ್ ಅಕ್ಕವ್ರಂತ ಅಂತ ಹೇಳಿ ನಿಮ್ ಬಗ್ಗೆ ಗುಣಗಾನ ಮಾಡಕತ್ತಿಲ್ಲ. ಕೇಳಿ ಬಹಳ ಖುಷಿ ಆಯ್ತು ನೋಡು. ಮಾತಿಗೆ ಶಿಸ್ತಿಲ್ಲ ಅಂತಿ. ನೀ ನೋಡು, ಹೂವಿನ ಗಿಡಕ ನೀರ ಹಾಕಿಲ್ಲ, ಗಿಡ ಹೆಂಗ್ ನೋಡ್ಬೇಕಂತ ನೋಡ. ಬೂದಿ ಆದಾಗಿನ ನಿನ್ನ ಶಿಷ್ಯರ ಒಳಗ ಸಿಕ್ಕಿತ್ತು. ಏನ್ ಹುಡುಗರು ಅಂತೀನಿ, ನನ್ನಷ್ಟು ಹತ್ರ ಆಗಿಲ್ಲ. ಅವರು ಸಾಹಿತ್ಯ ಸಮ್ಮೇಳನ ಬಂದಿದ್ರು. ಅವರು ನಿನ್ನ ಕೇಳಕತ್ತಿದ್ರು, ಸರ ನಮ್ ಟೀಚರ್ ಹೆಂಗದರಿ ಅಂತ. ನಾ ಹೇಳಿದ ನಮ್ಮ ರಾಣಿ ಸಾಹೇಬರು ಬಹಳ ಚಲೋ ಅದರಂತ. ಮಕ್ಕಳಂದ್ರೆ ಹಂಗಲ್ಲಣ್ಣ, ನಾವಂದ್ರೆ ಅವ್ರಿಗೆ ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿ. ಸಿಟ್ಟು ಸೆಡುವು ಬ್ಯಾಸರಿಕೆ ಬಿಟ್ಟು ಗಟ್ಟಿಯಾಗಿ ನಮ್ಮ ಮಾತು ನಡೆಸ್ಕೊಡೋ ಮಕ್ಕಳವರು. ನಾ ಹೇಳಿಕೊಡೋ ಪಾಠ, ಕಲಿಸೋ ಕೋಲಾಟ, ಮಾಡಿಸೋ ನಾಟಕದಲ್ಲಿ ನಾಮುಂದು ತಾಮುಂದು ಬರ್ತಾರಲ್ಲ, ಅಮ್ಮೋ ನಾ ಮಾಸ್ತರ್ ನೌಕರಿ ಮಾಡ್ತಿರೋದಕ್ಕ, ನೀ ಟೀಚರ್ ನೌಕರಿ ಮಾಡೋದಕ್ಕ ಬದುಕು ಸಾರ್ಥಕ ಅನ್ಸಲ್ಲ. ಬರೀ ಜನ್ಮ ಕೊಟ್ರಷ್ಟ ತಂದೆ ಅಲ್ಲ, ಎಲ್ಲಾ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಭಾವನೆ ನೋಡಿದ್ರ ಎಲ್ಲ ನಮ್ಮ ಮಕ್ಕಳು ಆಗ್ತಾವ ನೋಡ. ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊತಾ ಇದ್ದೀನಾ? ಎಲ್ಲಿದ್ದೀಯ ಕಲಾ? ಅಡಿಗೆ ಮನೆ ಒಳಗಿದೆಯಾ ಕಲಾ? ದೇವ್ರ ಮನೆಯಾಗದೆಯಾ? ಎಲ್ಲಿದ್ದೆ ನನ್ನ ಉದ್ದೇಶ್ವರಿ, ನನ್ನ ಪ್ರಾಣೇಶ್ವರಿ, ನನ್ನ ಮನದರ್ಶಿ? ಎಲ್ಲಿದ್ದೀಯ ಕಲಾ? ನನ್ನ ನಾಟಕಗಳ ಕಲಾ, ನನ್ನ ಕವಿತೆಗಳ ಕಲಾ, ಶಿಕ್ಷಣ ಚಳವಳಿ ಭಾಷಣಗಳ ಕಲಾ, ಎಲ್ಲಿದ್ದೀಯ ಕಲಾ? ಎಲ್ಲಿದ್ಯಾ ಕಲಾ? ನಿಮ್ಮ ಕವಿತೆ ಒಳಗದೆ. ನಮ್ಮ ಕವಿತೆ ಒಳಗದೆ ಕಲಾ? ನಿಮ್ಮ ಬರವಣಿಗೆಯಲ್ಲಿ. ನಮ್ಮ ಬರವಣಿಗೆ ಒಳಗದೆ. ನಿಮ್ಮ ನಾಟಕದೊಳಗೂ ಇದೆ. ನನ್ನ ನಾಟಕದೊಳಗದೆ. ಅಮ್ಮೋ, ನೀರಿಲ್ಲದ ಊರಿನಲ್ಲಿರಬಹುದು, ನೀನಿಲ್ಲದ ಊರಿನಲ್ಲಿರಲಾಗದು ಕಲಾ. ಏನಂದ್ರೆ ಇನ್ನೊಂದ್ಸಲ ಹೇಳಿ. ನೀರಿಲ್ಲದ ಊರಿನಲ್ಲಿರಬಹುದು, ನೀನಿಲ್ಲದ ಊರಿನಲ್ಲಿ ಇರಲಾಗದು ಕಲಾ. ನಾನಿಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದೀನಿ. ನಿನ್ನ ನಗೆ ನೋಡಿ, ಕನ್ನಡಿಯಲ್ಲಿ ಒಂದು ಜೋಡಿ ಏನ್ ಚಂದ ನಗುತ್ತಾದ ನೋಡ ಗೆಳತಿ. ಕನ್ನಡಿಯಲು
ಹಾ, ನನ್ನಾಕಿನ ಮೊದಲು ಸಲ ನೋಡಿದ್ದು ಬೆಳವಣಿಗೆ ಬಸ್ ಸ್ಟ್ಯಾಂಡ್ದಾಗ. ಗೆಳೆಯರೊಟ್ಟಿಗೆ ನವಲ್ಗುಂದ್ ಬಸ್ಗಾಗಿ ಕಾಯ್ತಾ ನಿಂತಿದ್ದೆ. ನವಲ್ಗುಂದ್ ಬಸ್ ಹೋಗ್ತೇನ್ರಿ ಸರ್? ಆಗ ರೋಡ್ ಕಡೆಯಿಂದ ಬಸ್ ಇಳಿದು ಗೆಳತಿಯರೊಟ್ಟಿಗೆ ಕಾಲೇಜ್ ಕಡೆ ಹೊಂಟಿದ್ರು. ಏನ್ ಚಂದ ಅಂತೀರಿ, ಲಂಗ ದಾವಣಿ ಹಾಕೊಂಡು ಉದ್ದನ ಜಡೆ ಮುಟ್ಕೊಂಡು ತಲೆ ತುಂಬಾ ಹೂವ ಮುಡ್ಕೊಂಡು ಮಹಾ ಮಡಿವಂತರಂಗ ವಯ್ಯಾರ ಮಾಡ್ಕೊಂಡು ಬರಾಕತ್ತಿದ್ರು. ಮಲ್ಲಿಗೆ, ಮೈಸೂರು ಮಲ್ಲಿಗೆ ಪುಸ್ತಕ ತಗೋರ್ತಿಂದು. ಅವಳು ಹಂಗ ಮೂಗು ಮೂಗು ಹೋಗಿದ್ದಕ್ಕ ನನಗೊಂದು ನಮೂನಿ ಹಸ ಎನಿಸ್ತು. ನನ್ನ ಗೆಳೆಯರೆಲ್ಲ ಜಾಸ್ತಿ ಮಾಡಾಕತ್ತಿದ್ರು. ಎಲ್ಲೇ ನಿಂಗ್ಯಾ, ಆ ಹುಡುಗಿಯಲ್ಲಿ ಯಾವ ಹುಡುಗಿ ಬಾಳ ಪಸಂದ ಆಗಿದ್ರೆ ಆ ಮೂಗು ಮುರ್ದಕಿನ ಇಲ್ಲ ಮುಗುಳಕ್ ಹೋದಕಿನ ಅಂತ ಜಾಸ್ತಿ ಮಾಡಿ ನಗಾಡಕತ್ತಿದ್ರು. ಆಗ ನಾ ಹೇಳಿದೆ, ಆಕಿನ ಆ ಮೂಗು ಮುರ್ದಕಿನ ಬಾಳ ಪಸಂದ ಆಗ್ಯಾಳ, ಲಗ್ನ ಆಗೋದಾದ್ರ ಆಕಿನ ಲಗ್ನ ಆಗೋದಂತ. ಮುಂದಡ ಏನು ಋಣಾನು ಬಂದವ. 7-8 ವರ್ಷಗಳಾದ ಮ್ಯಾಲ ನನ್ನ ನೆಚ್ಚಿನ ಗುರುಗಳು ಮತ್ತಿ ಕಟ್ಟಿಸರ ನನ್ನ ಮದುವೆ ಮಾಡಲೇಬೇಕೆಂಬ ಹಠದಿಂದ ಅಲ್ಲಿ ಇಲ್ಲಿ ಕನ್ಯಾ ನೋಡ ಕರ್ಕೊಂಡು ಹೋಗ್ತಿದ್ರು. ಒಂದಿನ ಕನ್ಯಾ ನೋಡಕ್ ಹೋದಾಗ ಆಗ ತೋರಿಸಿದ್ದು ಲಗ್ನ
ತಪ್ಪಿದ ಸಾಲವಳಿ ಮನೆತನ ದೇವರು ಕುಂಡಲಿ ಕೊಡೋದು ಮುಖ್ಯವಲ್ಲ, ಇಬ್ಬರ ಗುಣಾವಳಿಗಳು ಕೊಡಬೇಕು. ಆಗ ಇವರಪ್ಪ ಅಂದ್ರೆ ನಮ್ಮ ಮಾವನವರು ಹಿಂದೆ ಬಂದು ಬೆಣ್ ಚಪ್ಪರಿಸಿದ್ರು. ಅಡ್ಡಿಲ್ಲ ಅಡ್ಡಿಲ್ಲ, ಬಹಳ ಚಲೋ ಆಯ್ತು, ಬಹಳ ಚಲೋ ಆಯ್ತು, ಚಲೋ ಅಳಿಯದು ಸಿಕ್ಕಿರಿ, ಸರ್ಕಾರಿ ನೌಕರಿ ಮಾಡಾಕತ್ತೀರಿ, ಮತ್ತೆ ತಡ ಮದುವೆ ಕಾರ್ಯ ಬೇಗ ಶುರು ಮಾಡೋಣ. ಇಷ್ಟು ಹೇಳಿದ ತಡ ನನ್ನ ಗುರುಗಳು ಬಹಳ ಖುಷಿಯಿಂದ ಬಹಳ ವಿನಮ್ರತೆಯಿಂದ ಮೀಸೆ ಮೇಲೆ ಕೈ ಹಾಕಿ ಜೋರಾಗಿ ಅಂತ ನಗಾರ ಕತ್ತಿದ್ರು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾನೆ ಅಂತಾರ. ಹಂಗ ನಮ್ಮಿಬ್ಬರ ಬಾಂಧವ್ಯ ಕೂಡಿತ್ತು, ಮದುವೆನೂ ಆಯ್ತು. ದಾಂಪತ್ಯವೆಂಬುದೊಂದು ತ್ಯಾಗ ಭೋಗದ ಗೂಡು, ಹದವರಿತು ಮುದಗೂಡೆ, ನೀ ಸುಖದಿ ಬಾಳು. ದಾಂಪತ್ಯವೆಂಬುದೊಂದು ದಾಂಪತ್ಯವೆಂಬುದೊಂದು ತ್ಯಾಗ ಭೋಗದ ಗೂಡು, ದಾಂಪತ್ಯವೆಂಬುದೊಂದು ತ್ಯಾಗ ಭೋಗದ ಗೂಡು, ಹದವರಿತು ಮುದಗೂಡೆ, ನೀ ಸುಖದಿ ಬಾಳು. ಹದವರಿತು ಮುದಗೂಡೆ, ನೀ ಸುಖದಿ ಬಾಳು. ದಾಂಪತ್ಯವೆಂಬುದೊಂದು ಜೀವಭಾವದ ಮಿಲನ ಗುಡಿ ಮುಡಿಸಿ ಭಾವಿಸಲು ದಾಂಪತ್ಯವೂನ. ಮಧುರಾನುಭೂತಿಯಲ್ಲಿ ನುಡಿಸಲದು ರಾಗ, ಮನ ಮಿಡಿತ ಬಲಿಯದಿರೆ ಬಂತದಕ್ಕೆ ರೋಗ. ದಾಂಪತ್ಯವೆಂಬುದೊಂದು ನಾನು ನೀ ನಡೆಯುತ್ತಲೇ ನಾವಾಗಿ ಜೀವನ, ಹೃದಯ ಮಿಡಿತದಿ ತಾಳ ದನಿಗೂಡಿತನದನ. ಸಹನೆಯಲ್ಲಿ ಸಾನ್ಮನದಿ ಶುದ್ಧಿಗೂಡೆ ಜೀವನ, ವೈಣಿಕನ ಕೈಚಳಕದಲ್ಲಿ ದಣಿ ಮರೆಯದ ಪಯಣ. ದಾಂಪತ್ಯವೆಂಬುದೊಂದು ಕೂಡಿ ಕಡೆ ಲೆಕ್ಕದಲ್ಲಿ ಜೀವಭಾವದ ಮಿಲನ ಗುಡಿ ಮುಡಿಸಿ ಭಾವಿಸಲು ದಾಂಪತ್ಯವೂನ. ಮಧುರಾನುಭೂತಿಯಲ್ಲಿ ನುಡಿಸಲದು ರಾಗ, ಮನ ಮಿಡಿತ ಬಲಿಯದಿರೆ ಬಂತದಕ್ಕೆ ರೋಗ. ದಾಂಪತ್ಯವೆಂಬುದೊಂದು ನಾನು ನೀ ನಡೆಯುತ್ತಲೇ ನಾವಾಗಿ ಜೀವನ, ಹೃದಯ ಮಿಡಿತದಿ ತಾಳ
ಸಂಬಂಧಗಳ ಒಂದು ರೀತಿ ವಿಚಿತ್ರ ಅಲ್ವಾ? ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎರಡು ಜೀವಗಳು ಜೀವನವಿಡಿ ಒಂದಾಗಿರುವುದಿದೆಯಲ್ಲ, ಇದೊಂದು ರೀತಿಯ ಬೆರಗು. ರೀ ಹಾ, ಹೂ ನೋಡಿ ಎಷ್ಟು ಚಂದ ಅಳೆಯವು. ಅಮ್ಮೋ, ಆ ಹೂವರದಾಗ ಈ ಸಮಾಜದಾಗ ಕುಟುಂಬದಾಗ ಹಿತವಾದ ಪರಿಮಳ ಬೀಳ್ಬೇಕಾ? ದಾಂಪತ್ಯ ಅಂದ್ರ ಬರೀ ಹೆಣ್ಣು ಗಂಡು ಬೆರೆಯೋದಲ್ಲ, ದೇಹದ ಅರ್ಥವಿಲ್ಲ, ಜೀವ ಭಾವಗಳ ಬೆರಿಬೇಕಾ? ಈ ಬದುಕಿಗೆ ಈ ಪದವಾದರೆ ನಾಲಯೋ ಆದ, ನಾ ರಾಗವಾದರೆ, ನಾ ತಾಳವಾದೆ, ನಾನದಕ್ಕೆ ಧ್ವನಿಯಾದರೆ, ನಾನದರ ಕಿವಿಯಾದೆ. ರೀ ಹಾ ಹಿಂಗೆ ಮಾತಾಡ್ತಾ ಕೊಡ್ತೀರ ಶಾಲೆಗೆ ಹೋಗಿರೋ. ಓ. ಶಾಲೆಗೆ ಹೊತ್ತಾಗಿ ನಿಮಗ ಆಯ್ತಲ್ಲ. ನಡೀರಿ. ಅಮ್ಮೋ, ಹಾ ನಾ ಹೋಗ್ತೀನಿ. ರೀ ಹಾ, ಹೊಕ್ಕಿ ನಂಗಾಡಿ ಹೋಗ್ ಬರ್ತೀನಿ ಅಂದ್ರು. ರೀ ಓ, ಹೋಗ್ರಿ. ಹೋಗಂದಿಲ್ಲ, ಹೋಗ್ತೀನಿ ಬಿಡು. ಅಯ್ಯೋ ಬರೀ ಇಂದಕ್ಕ ಜಗಳ ಮಾಡ್ತೀವಿ ನೋಡ್ರಿ ನಾವು. ಬರೀ ಸಣ್ಣ ಸಣ್ಣ ವಿಷಯಕ್ಕೆ. ಹೋಗ್ತೀನಿ, ಅದು ಹೋಗಿ ಬರ್ತೀನಿ ಶಾಲೆಗೆ. ಹುಷಾರು. ಅಲ್ಲ, ಏನ್ ಮಾಡತ್ತೀಗಲ್ಲ? ನಿಮ್ಮ ಪುಸ್ತಕ ಒಂದೇ ಸೇರಕತ್ತೀನಿ. ಲೇ, ಏನೋ ಬರಿಬೇಕಂತ ಬಿಚ್ಚಿದ್ದೀನಿ, ಅವನ ಯಾಕೆ ಹೊಂದಿಸ್ಬಿಡ್ತಿ? ಎಲ್ಲೂ ಇಟ್ಟಿಲ್ಲ, ಇಲ್ಲೇ ಇಟ್ಟಿನಿ. ಬರಿಬೇಕಾದ್ರೆ ತಗೊಂಡ್ ಬರೀರಿ. ಯಾರು ಬೇಡಂದ್ರು? ಆಯ್ತು ರಮೇಶ್, ಕೆಲಸ ಆದ್ರೂ ಮಜಾ ಅಂತ. ನಾ ದಿನಾ ಸಾಲಿಗೆ ಹೋಗಾಗ ನಮ್ಮ ಮಕ್ಕಳ ಮನೆ ಮಲೋಚನವ ಏನಿಗೂ ಕಲಾ ಮದುವೆ ಆಗಲ್ಲ, ನಿನ್ನ ಅದೃಷ್ಟ ಕುಲಾಸಿತ್ತು. ಅಕ್ಕಿ ಅದೃಷ್ಟ ದೇವತೆ ಅದಲ್ಲ, ಅಕ್ಕಿ ಕಾಲದ ಭಾಳ ಚಲೋ ಇತ್ತು ಅಂತ ಬರೇ ಜಾಸ್ತಿ ಮಾಡೋಣ. ಓಣ್ಯಾಗಿ ನನ್ನ ಮಕ್ಕಳು ಅಂದ್ರ ಸುಮ್ಮನೆ ಇರ್ತಾರ. ಇನ್ನು ಶಾಪ ಚಿಕ್ಕವ ಅಲ್ಲೋ, ನೀವು ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನೀನ್ ಮನ್ಯಾಗ ರೊಟ್ಟಿ ಸತ್ತ ಬರೋದಿಲ್ಲ, ನೀನ್ ಹೆಂಡತಿಗೆ ರೊಟ್ಟಿ ಗಿಟ್ಟಿ ಮಾಡಕ್ ಬರುತ್ತಿಲ್ಲ ಅಂತ ಬರೇ ಜಾಸ್ತಿ ಮಾಡೋದು. ಏನು ರಾಣಿ ಸಾಹೇಬರು ಬಹಳ ಬ್ಯಾಸರ ಇದ್ದಂಗೈತಿ. ಬ್ಯಾಸರದ ಬರ್ತೀನೇನು? ಬೆಳಗ್ಗೆ ನೀವು ಶಾಲೆಗೆ ಹೋಗ್ಬೇಕಾದ್ರೆ ಆ ಬಾಜು ಮನೆ ಶಾಲಾ ಬತ್ತಿ ಏನಂತ ಕೇಳಿಸ್ಕೊಂಡ್ರೇನು? ಏನಂದ್ರೆ ನೀ ಬಹಳ ಚಂದ ಅಂತಂದ್ರಲ್ಲ, ಅಲ್ಲ ನಿನ್ನ ಮದ್ವಿ ಮಾಡ್ಕೊಳಕ ನಾ ಪುಣ್ಯ ಮಾಡಿರ್ಬೇಕಂತ ಅಂದ್ರದಲ್ಲ. ಅಲ್ರಿ, ಅವ್ರ ಅಂದಿರೋ ಮಾತು ಹೆಂಗಿತ್ತು ಗೊತ್ತೇನ? ನೋಡ್ತಾರ, ಈ ಸಮಾಜದಾಗ ಅನ್ನೋರು ಆಡೋರು ಇದ್ದಿದ್ದ, ಅವ್ರ ಮತ್ತೆ ನಾವೇ ತಲೆ ಕೆಡಿಸ್ಕೋಬೇಕು? ಹಂಗಂತ ನಾನು ಸುಮ್ಮನೆ ಒಳಗ್ ಬಂದೆ. ಆದ್ರೆ ಏನ್ ಮಾಡ್ತೀರಿ, ಅವ್ರ ಅಂದಿರೋ ಮಾತು ನೋಡಿದ್ರ? ರೀ, ಆ ಬಾಜು ಮನೆ ಶಾಲಾ ಬತ್ತಿ ಇಲ್ಲಿಯೇ ಬರತ್ತಾಳ. ತಾಳಿ, ನಾನು ಹಂಗ ಬರ್ತೀನಿ. ಕಲಾ ಯಾರು ಸುಮ್ಮನಿರ? ನಾನು ಅಂದಿರೋ ಮಾತು ಏನ್ರಿ? ಶಾಲಾ ಬರ್ತಾರ ಬೆಳಿಗ್ಗೆ ಶಾಲೆಗೆ ಹೋಗ್ಬೇಕಾದ್ರೆ ನನ್ನ ಹಚ್ಕೊಂಡು ಕಿವಿಗೆ ಏನೋ ಓದಿದ್ರಲ್ಲ, ನನ್ನನ್ನ ಕೇಳಿ ನಾನೇ ಹೇಳ್ತಿದ್ದಿಲ್ಲ. ನೋಡ್ರಿ, ನನ್ಗ ರೊಟ್ಟಿ ಅಷ್ಟ ಅಲ್ಲ, ರೊಟ್ಟಿ ಮುಟ್ಟಿಗೆ ಕರ್ಚಿಕಾಯಿ ಎಣ್ಣೆ ಹೋಳಿಗೆ ಶೇಂಗಾ ಹೋಳಿಗೆ ತರ್ತಾರ, ಉಂಡಿ ಚಕ್ಲಿ ಕೋಡ್ಬಳಿ ಎಲ್ಲ ಮಾಡ್ತೀನಿ. ಬೇಕಿದ್ರ ನೀವು ಬಂದು ಉಂಡೋಗ್ರಿ, ಯಾರು ಬೇಡ ಅಂದ್ರು. ಅದನ್ನ ಬಿಟ್ಟು ಇನ್ನೊಬ್ರು ಕಿವಿ ಊದ್ಕೆ ಮುಗಿತ? ಸಮಾಧಾನ ಆತ? ಈಗ ಸಮಾಧಾನ ಆತ? ಏನ್ ಸಮಾಧಾನ ಏನು? ಬೆಳಿಗ್ಗೆ ಅವ್ರ ಅಂದಾಗಿದ್ದ ಮನೆಗೆ ಏನ್ ಕೆಲಸ ಮಾಡಕ್ ಹೋದ್ರ ಭಯ ಆಗ್ತೈತಿ. ಅಮ್ಮೋ, ಈ ಸಮಾಜದಾಗ ಅನ್ನೋರು ಆಡೋರು ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ತಲೆ ಬಿಸಿ ಮಾಡ್ಕೊಂಡು ಸುಮ್ಮನೆ ಕುಂದ್ರಬೇಡ. ಅಲ್ಲ, ಬಿಟ್ಬಿಡು. ಈ ಸಮಾಜದಾಗ ಕುಟುಂಬದಾಗ ಅಣ್ಣವ್ರು ಆಡೋರು ಇದ್ದಿದ್ದು ಎಲ್ಲಿ ಇರಲ್ಲ. ನಮ್ಮ ಕುಟುಂಬದಾಗ ಒಳಗೂ ಇರ್ತಾರ, ಹೊರಗೂ ಇರ್ತಾರ. ನಮ್ಮ ಚುಚ್ಚ ಮಾತಿನವರು ಇಚ್ಛೆ ಇರೋದಿರೋದು. ನಾವು ಸಾಗೋ ದಾರಿ ಒಳಗ ಕಲ್ಲು ಮುಳಿದಂಗಿರ್ತ. ಆಗ ದಾರಿ ಒಳಗ ಎಚ್ಚರದಿಂದ ಸಾಗು, ಇಲ್ಲ ದಾರಿ ಬದಲಾಯಿಸಿ
ಸುದ್ದಿ ಐತಿಲೆ ಅದಕ್ಕೆ ಏನಾಗೈತಿ? ನಾನು ಹೇಳ್ತಿರೋ ಫ್ಯಾಕ್ಟ್ರಿ ಭೌತಿಕವಾಗಿಲ್ಲ, ನಮ್ಮೊಳಗಿರೋ ಫ್ಯಾಕ್ಟ್ರಿ. ಒಂದು ಲವ್ ಫ್ಯಾಕ್ಟ್ರಿ, ಇನ್ನೊಂದು ಶುಗರ್ ಫ್ಯಾಕ್ಟ್ರಿ, ಮತ್ತೊಂದು ಐಸ್ ಫ್ಯಾಕ್ಟ್ರಿಯ. ಇದ್ರ ಜಾಗ ನಮ್ಮೊಳಗೆ ಇರ್ತದ ನೋಡ್ರಿ. ನೀವೀಗ ಊಟ ಊಟಗೆ ಆದ್ರೆ ಅರ್ಥ ಆಗಿಲ್ಲ. ನನ್ನ ಅಡಿಗೆ ಮಾಡಿ ಅನ್ಸಕ್ಕೆ ನಾನು ಬರ್ತೀನಿ. ಅಮ್ಮೋ ಬಾಯಿ ಹೇಳ್ತೀನಿ, ಬಾಯಿ ನೋಡು. ಈ ಕುಟುಂಬದಾಗ ಸಮಾಜದಾಗ ತಲೆ ಬಿಸಿ ಆಗುವಂತ ಸನ್ನಿವೇಶಗಳು ಬಹಳ ನಡೀತಾ ಇರ್ತವೆ. ಆಗ ಮನಸ್ಸಿಗೆ ಹಚ್ಕೊಂಡು ಚಿಂತೆ ಮಾಡದೆ ಇರ್ಬೇಕಂದ್ರ ತಲೆ ಒಳಗ ಸಮಾಧಾನ ಅನ್ನೋ ಐಸ್ ಫ್ಯಾಕ್ಟ್ರಿ ಕಟ್ಕೋಬೇಕಾ? ಇನ್ನ ಶುಗರ್ ಫ್ಯಾಕ್ಟ್ರಿ ಅಂದ್ರ ನಮ್ಮ ಎದುರಿಗೆ ಹೆಂಗ ಮಾತಾಡಿದ್ರು ನಾವು ನಾಲ್ಕು ಪ್ರೀತಿಯಿಂದ ಮಾತಾಡ್ಬೇಕಾ? ನಮ್ಮ ಮಾತುಗಳಿಂದ ಅವ್ರ ಮನಸ್ಸಿಗೆ ನೋವಾಗಬಾರ್ದು, ಅವ್ರ ಆತ್ಮಗೌರವ ಕುಗ್ಗಿಸೋದಿರ್ಬಾರ್ದ, ಹೆಚ್ಚಿಸೋದಿರ್ಬೇಕು. ಅಂದ್ರ ನಮ್ಮ ಮಾತುಗಳು ಸಿಹಿಯಾಗಿರ್ಬೇಕು. ಇನ್ನ ಲವ್ ಫ್ಯಾಕ್ಟ್ರಿ ನಮ್ಮ ಹೃದಯದಲ್ಲಿ ಈರ್ಷೆ ಮಾತ್ಸರ್ಯ ಮನೆ ಮಾಡೋಕ್ಕಿಂತ ಪ್ರೀತಿ ಮನೆ ಮಾಡಿದ್ರೆ ಹೆಂಗಿರ್ತದ? ಬಹಳ ಚಂದ ಇರ್ತದ ನೋಡು. ನಾವಿಬ್ರು ಟೀಚರ್ ಆಗಿರೋದ್ರಿಂದ ಈ ಮಕ್ಕಳ ಮನಸ್ಸಲ್ಲಿ ಮೂಡ್ತಿರುವ ಈ ಜಾತಿ ಧರ್ಮ ಭೇದ ಭಾವ ಇವೆಲ್ಲವನ್ನು ದೂರ ಸರಿಸಿ ಪ್ರೀತಿ ಬೀಜ ಬಿತ್ತಿದ್ರ ಬಹಳ ಚಂದ ಇರ್ತದ ನೋಡ. ಈ 3 ಫ್ಯಾಕ್ಟರಿ ಕಟ್ಟೋದ್ರ ನಮ್ಮ ಜೀವನ ಸಂತೃಪ್ತಿಯಿಂದ ಇರ್ತದ. ನೀನ್ ಹೀಗೆ ಸೋತ ಕೂಡಲೇ ನಿನಗದು ಶೋಭಿಸದು, ನಗುವೇ ಆಭರಣ, ನಾನು ಅದಕ್ಕೆ ಸಾಕು. ನಾನು ನೀವಿಬ್ರು ನಿರಾಭರಣ, ನಿಮಗ ನಾನು ಆಭರಣ, ನನಗ ನೀವ ಆಭರಣ. ಕವಿತೆ ಹೇಳಿದ್ ಅನ್ಕೊಂಡ್ರಿ ತಿನ್ನಕ್ಕೆ ಆದ್ರೆ ಒಂದು ಬ್ಯಾಸರ ಸಂಗತಿ, ಮಾಸ್ತರ್ ಮಗಳು ಮೇಲಾಗಿ ಸಂಪ್ರದಾಯಸ್ಥ ಮುಂತಳ ಹೆಣ್ಣು ನಮ್ಮ ಮನೆಗೆ ಹೆಂಗ್ ಹೊಂದ್ಕೋತಾಳಂತ ಆತಂಕ ಭಯ ದುಗ್ಗಡ ಇತ್ತು. ಆದ್ರ ಒಂದು ಖುಷಿ ಸಂಗತಿ ಅಂದ್ರ ಅವೆಲ್ಲವನ್ನ ನಮ್ಮಾಗಿ ದೂರ ಮಾಡಿದ್ರು. ತನ್ನ ಮನೆಯವರನ್ನ, ನಮ್ಮ ಮನೆಯವರನ್ನ, ಪಕ್ಕದ ಮನೆಯವರನ್ನ ಬಹಳ ಪ್ರೀತಿಯಿಂದ ಕಾಣೋಕ್ ಶುರು ಮಾಡಿದ್ರು. ಹಾ ದೋಸೆ ತಗೋಬಾರ್ಲಿ, ರೊಟ್ಟಿ ತಿನ್ರಿ, ಗಟ್ಟಕ್ಕಿರಿ. ಶರವತ್ತರ ನೀವು ಬರ್ರಿ, ರೊಟ್ಟಿ ಪುಂಡಿ ಪಲ್ಯ ಚಟ್ನಿ ಮಾಡಿ ಉಂಡವ್ರಿ. ಅಮ್ಮು ಈ ಮಾತು ನೀವಾಗತ್ತೆ ನೀವ ಹೇಳಿದ್ರಲ್ಲ ಶುಗರ್ ಫ್ಯಾಕ್ಟ್ರಿ. ಭರವಸೆಯೋಡ ಮೂಡಿ ಭಾವನೆಗಳೊಡಗೂಡಿ ಶೂನ್ಯದಲ್ಲಿ ಕಟ್ಟಿತ್ತು ಪ್ರೀತಿ ಜೇನು. ನನ್ನ ನಾಟಕ ಸಾಹಿತ್ಯ ಸಮ್ಮೇಳನ ಶಾಲೆ ಶಿಕ್ಷಣ ಚಳವಳಿಯನ್ನು ತೊಡಗಿಸ್ಕೊಂಡ್ರ ಸಂಪೂರ್ಣ ಮನೆ ಜವಾಬ್ದಾರಿ ವಹಿಸ್ಕೊಂಡ್ರು. ಹಾ ಇಲ್ಲೇ ರೀ ಇನ್ಮೇಲೆ ನೀವು ಮಾರ್ಕೆಟ್ ಹೋಗೋದ ಬೇಡ, ನಾನು ಹೋಗ್ತೀನಿ. ಯಾಕ ಮತ್ತೆ ತರಕಾರಿ ಅದ್ರ ಬಂದ್ರೆ ಚಲೋ ಇತ್ತು ಎಲ್ಲ ಹುಡ್ಕೊಬಾರ್ದು. ಬದ್ನೇಕಾಯಿ ಕೇಳಕ್ ಹೋಗ್ಬೇಡ, ಎಲ್ಲ ಹುಳ ಇದು. ನಾ ಯಾವತ್ತು ಹುಡ್ಕೊಬಾರ್ದಂತೀನಿ. ಮಾರ್ಕೆಟ್ಗೆ ಹೋದ್ರೆ 10 ಮಂದಿ ಚೌಕಾಸಿ ಮಾಡಿ 10 ಪುಟ್ಟಿ ನೋಡಿ 10 ಸಲ ನೋಡಿ ಎಲ್ಲ ತಗೊಂಡ್ಬರ್ತೀನಿ ಸರಿಯಾಗಿ. ಏನು ಯಾವತ್ತಂದ್ರೆ ಸಮಾಧಾನ ಸಮಾಧಾನ ಶಾಂತಿ. ಯಾಕೆ ಹಿಂಗ್ ಮಾಡ್ತೀರಿ? ಐಸ್ ಫ್ಯಾಕ್ಟ್ರಿ ಮರತ್ರೇನ? ಗಟ್ಟಿಗೊಂಡಿತು ಮಧುರ ಬಾಂಧವ್ಯ, ಗಟ್ಟಿಗೊಂಡಿತು ಮಧುರ ಬಾಂಧವ್ಯವು, ಗಟ್ಟಿಗೊಂಡಿತು ಮಧುರ ಬಾಂಧವ್ಯವೋ. ಹಾ ನಾನು ನಾಟಕ ಮುಗಿಸಿ ಎಷ್ಟೇ ತಡವಾಗಿ ಬಂದ್ರು, ಅಪರಾತ್ರಿಯಲ್ಲಿ ಬಂದ್ರು, ಬಹಳ ಪ್ರೀತಿಯಿಂದ ಅಕ್ಕರತೆಯಿಂದ ತರತರದ ಅಡಿಗೆ ಮಾಡಿ ಊಟ ಬಡಿಸ್ತಾ ಇದ್ದೆ. ರೀ ಇವತ್ತು ಭಾನುವಾರ, ಇವತ್ತು ಒಂದಿನ ಆದ್ರೂ ನಂಗೆ ಸಮಯ ಕೊಡ್ರಿ. ಯಾಕೆ ಸಮಯ ಬೇಕು? ಅದು ಮತ್ತೆ ಲವ್ ಫ್ಯಾಕ್ಟ್ರಿ. ಈ ಜೋಡಿ ಪ್ರೀತಿಯದು ಮಧುರ ಜೇನಿನ ರೀತಿ, ಎಲ್ಲಿದ್ದರಲ್ಲಿ ಸುಖದ ಸುಗ್ಗಿ, ಸವಿದರ ಸಗಲಿಗೆಯಲ್ಲಿ ಹುಸಿ ಎಲ್ಲವೇ ಪ್ರೇಮ, ಎಂದೆಲ್ಲವೂ ಸುರುವರು ಗಳಿಗೆಗೊಮ್ಮೆ, ಎಂದೆಲ್ಲವೂ ಸುರುವರು ಗಳಿಗೆಗೊಮ್ಮೆ.
ತಮ್ಮ ಸಖಿ ಗೀತದೊಳಗೆ ಹೇಳ್ತಾರೆ, ಸೌಂದರ್ಯವೆಂಬುದು ಕಣ್ಣಿನ ಕುತ್ತಲ್ಲ, ಕಣ್ಣಿಗೂ ಕಣ್ಣಾಗಿ ಒಳಗಿರುವುದಂತ ಹೇಳಿದ್ದಾರೆ. ಗೆಳತಿ, ಪ್ರೀತಿ ಅರಿತವರಿಗೆ ಜೇನುಗೂಡು, ಭಾವನೆಗಳಿದ್ದರೆ ಭಾವಗೀತೆ ಮೊಳಗಿದ್ದ. ಗೆಳತಿ, ನೀನೊಂದು ಮಹಾಕಾವ್ಯ, ಓದಿದಷ್ಟು ಮತ್ತೆ ಮತ್ತೆ ಓದಬೇಕೆನಿಸುವ ಸುಂದರ ಮಹಾಕಾವ್ಯ ಸಖಿ. ಸಾಕು ಬರೀ ನಾನು ಓದುತ್ತಾ ಕೂತ್ರ ರಾಶಿಗಟ್ಟಲೆ ತಂದಿಟ್ಟ ಪುಸ್ತಕ ಯಾವಾಗ ಓದೋದು? ಮೊದಲು ಅವ್ರು ಓದ್ ಮುಗಿಸಿ. ಸಮರಸದ ಜೀವನ ಅಲ್ಲವೇನೆ? ಅಮ್ಮೋ, ಎಲ್ಲಿರ್ತೀನೋ ಏನೋ ಒಂದು ಗೊತ್ತಾಗಲ್ಲ. ಮೊನ್ನೆ ಏನೋ ಬರಿತಾ ಇದ್ಯಾ? ಸರಿಯಾ ನೆನಪು ಮಾಡ್ಕೋರಿ. ತಡಿ ನೋಡ್ತೀನಿ. ಎಲ್ಲೋ ಬರೆದಿಟ್ಟಿದ್ಯಾ? ಹಾ, ಈ ಮಳಿ ಬಗ್ಗೆ ಬರಿತಾ ಇತ್ತು ನೋಡು. ಆ ಮಳಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ, ಒಂದ್ಸಲ ಹೇಳ್ಬಾರ್ಲೆ? ಯಾಕ? ನನ್ನ ನಾಟಕ ಬರಿಬೇಕಪ್ಪ. ಹೌದಾ? ಹಾ ಸರಿ. ಅಶ್ವಿನಿ ಮಳೆಯಾದ ಶಿಶುವಿಗೆ ನೀರಿಲ್ಲ ಅಂತ. ಆಹಾ. ಭರಣಿ ಮಳೆಯಾದ ಭರಣಿ ತುಂಬಾ ಕಾಳು. ರೋಹಿಣಿ ಮಳೆಯಾದ ಓನೆಲ್ಲ ಜೋಳ. ಮಿರಗ ಕಳ್ಳಿ ಸಾಲು ಹೊರಗ. ಆದ್ರ ಆರಿದ್ರ ಆಗ್ಲಿಕ್ಕ ದರಿದ್ರ. ಪೂರ್ವ ಪುನರ್ವಸು ಇದೇನ್ ಲೊಟ ಬಂದ್ರ ಬಂದಾಗ ವಾದ ವಾದಾಗ ಮಗಿ ತನಗ ಸುರಿದಂಗ ಜೋರ್ ಮಳಿ. ಹುಬ್ಬಿ ಮಳಿ ಹತ್ತಿದ್ರ ಹುಬ್ಬಚ್ಚಿ ನೋಡ್ದಂಗಿರ್ತೈತಿ. ಆದ್ರಿದ್ರ ಗುಬ್ಬಿ ಬಚ್ಚನು ತೊಯೋದಿಲ್ಲ. ಇನ್ನು ರೈತರಿಗೆ ಭಾಷೆ ಕೊಟ್ಟಂತ ಮಳಿ. ಉತ್ತರ ಬಾರದಿರೆಯು ಎತ್ತಮ್ಮ ಮುನಿದರೆ ಎತ್ತಣ ಉಳಿಗಾಲ ಲೋಕಕ್ಕೆಂದು ಹೇಳಿ ಉತ್ತರ ನಾನೆಂದಿಗೂ ಬಾರದೆ ಹೋಗಲಾರೆ ಎಂದು ರೈತರಿಗೆ ಭಾಷೆ ಕೊಟ್ಟಿದ್ದೇನೆ. ಇನ್ ಚಿತ್ತಿ ಮಳಿ ಚಿತ್ಗಟ್ಟ ಚಿತ್ ಮಕ್ಕಳು ಯಾಕೈತಿ ಹೊಕ್ಕೈತಿ ಅನುಮಾನಕ್ಕಾದ್ರ ತಮ್ಮನೊಳಗಾಗೋದಿಲ್ಲ. ಸ್ವಾತಿ ಹತ್ತಿದ್ರ ಯಾತಕ್ಕೂ ಬಿಡುವಿಲ್ಲ. ಸ್ವಾತಿ ಹೋದ್ಮೇಲ ಯಾತರ ಮಳಿಗಾಲ ಹೇಳಿ ನೋಡಕ. ಅಮ್ಮೋ, ಈ ಮಳಿ ಬಗ್ಗೆ ಅನುಭವ ಎಷ್ಟು ಚಂದ ನೆನಪಿಟ್ಟಿಲ್ಲ. ಇದನ್ನೆಲ್ಲ ಹೇಳಿ ಕಲ್ತಿ? ನಾನು ಪುಸ್ತಕದಿಂದ ಕಲ್ತಿದ್ದಲ್ಲ, ಜನರ ಒಡನಾಟದಿಂದ ಕಲ್ತದ್ದು. ನಾವು ಸಣ್ಣರಿರ್ಬೇಕಾದ್ರ ಗೆಳೆಯರ ಕೂಡಿ ಕುಂಟೆ ಬಿಲ ಆಡಿರ್ಬೇಕಾದ್ರ ಹಿಂಗ ಕಟ್ಟಿ ಕುಂತ ಇದೆಯಾ ನಮ್ ನೆಲ ಕರೆದು ಮಳೆ ಬಗ್ಗೆ ಕೃಷಿ ಬಗ್ಗೆ ತಮ್ಮ ಹಿಂಗ್ ಮಾತಾಡ್ಕೊಳ್ತಾ ಇದ್ರು. ಆಗ ನಾವು ಬೇಯಮ್ಮ ಇನ್ನೊಂದ್ ಕತಿ ಹೇಳಿದ್ರೆ ಯಜ್ಜ ಇನ್ನೂ ಒಂದ್ ಹೇಳ ನಾ ತಿಳ್ಕೊತೀನಿ ಅಂತ ಕೇಳಿ ಅವ್ರು ಪೀಡಿಸಿ ತಿಳ್ಕೊತೀವಿ. ಅದಕ್ಕೆ ಹಿರಿಯರು ಹೇಳ್ತಾರೆ, ಕ್ವಾಣೆ ಕೂಸ್ ಕೊಳಿತು ಓಣೆ ಕೂಸ್ ಬೆಳಿತಂತ. ಅಮ್ಮೋ, ಈ ಮಕ್ಕಳು ಪುಸ್ತಕದಿಂದ ಕಲ್ತಿದ್ದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ನೋಡ. ಮತ್ತೆ ಈ ಕೃಷಿ ಬಗ್ಗೆ, ಮಳಿ ಬಗ್ಗೆ, ಜನಪದ ಬಗ್ಗೆ ಅವಾಗ ಸಾರಿ ಒಳಗೆ ನಡೀತಿರ್ಬೇಕು. ಹೌದ್ರಿ, ಅಂದ್ರೆ ಕಲಿಕೆ ಅನುಭವ ಆಗೋದು. ಆದ್ರ ಶಿಕ್ಷಣ ಅಂದ್ರೆ ಬರೀ ಪರೀಕ್ಷೆ ತಯಾರಬೇಕು. ಮಕ್ಕಳು ಓದ್ಬೇಕು, ಅಂಕ ಗಳಿಸ್ಬೇಕು, ದೊಡ್ಡ ಜಾಬ್ ಬೇಕು. ಆದ್ರೆ ಈ ಮಕ್ಕಳ ಆಸಕ್ತಿ ಬಾಲ್ಯದ ಆಟದ ಕಡೆ ಗಮನ ಹರಿಸೋದು ಅಪರೂಪ ಆಗ್ಯಾರ ನೋಡ. ಪಾಲಕರು ಅವರೇ, ಪೋಷಕರು ಅವರೇ. ಅಷ್ಟೇ ಯಾಕ್ರಿ, ಕೆಲವು ಸಾರಿ ಜೇನಾದ್ರ ಇನ್ ಕೆಲವು ಸಾರಿ ಖಾಲಿ ಅನಿಸ್ತಾವ. ಮಕ್ಕಳ ಸ್ನೇಹ ಸಾರಿ ಕಮ್ಮಿ ಆಗ್ಯಾವ, ಮೊದಲು ಅವು ಜಾಸ್ತಿ ಆಗ್ಬೇಕು. ಹೌದು, ಮಕ್ಕಳು ಏನೋ ಬರೀದ ಪಾಠಿ ಬಿಳಿ ಹಾಡಿನಾಗ ತಮಗೆ ಬೇಕಾದದ್ದು ಕಲ್ಕೋಬಹುದು ಅನ್ನೋ ತಪ್ಪು ಕಲ್ಪನಾ ದೂರ ಮಾಡ್ಕೋಬೇಕು. ಅಮ್ಮೋ, ಮಕ್ಕಳು ಬರೀ ಬಿಳಿ ಹಾಡಿ ಅಲ್ಲ, ತಾಯಿಯ ಗರ್ಭದಲ್ಲಿರುವಾಗ ಏನೆಲ್ಲ ಡೆವಲಪ್ಮೆಂಟ್ ಆಗಿರೋ ಸಿಮ್ ಕಾರ್ಡ್ ಅರಿಬೇಕು. ಹೇಳ್ತಿದ್ದಾಗ ನಾನು ಒಂದು ಕಥೆ ನೆನಪಾಯ್ತು. ಏನದು? ಸಣ್ಣದಿದ್ದಾಗ ನಮ್ಮ ಅಮ್ಮ ಹೇಳ್ತಿದ್ರು, ಒಂದಿನ ಶ್ರೀಕೃಷ್ಣ ಪರಮಾತ್ಮ ಗರ್ಭಿಣಿಯಾದ ತನ್ನ ತಂಗಿ ಸುಭದ್ರ ದೇವಿ ಹತ್ರ ಬಂದು ಕುರುಕ್ಷೇತ್ರ ರಣರಂಗದಲ್ಲಿ ಚಕ್ರವ್ಯೂಹ ಭೇದಿಸುವ ತಂತ್ರಗಾರಿಕೆ ಕುರಿತು ಕಥೆ ಹೇಳ್ತಿರ್ತಾನೆ. ಆಗ ಸುಭದ್ರ ದೇವಿ ಹೂ ಎಂದು ಹೂ ಗುಡುತ್ತಾ ನಿದ್ದೆ ಜಾರ. ಆದ್ರೆ ಶ್ರೀಕೃಷ್ಣನಿಗೆ ತಂಗಿ ನಿದ್ರೆ ಜಾರಿರೋದು ಗೊತ್ತಿರೋದೇ ಇಲ್ಲ. ಕಥೆನ ಮುಂದುವರಿಸ್ತಾನೆ ಇರ್ತಾನೆ. ಹೂ ಗುಡ ಶಬ್ದ ಯಾವಾಗ ಗೊತ್ತಾಗ್ತದೋ ಆಗ ತನ್ನ
ಚಕ್ರವ್ಯೂಹ ಭೇದಿಸುವುದನ್ನು ಕಲಿತಾರೆ. ಹೊರ ಬರೋದು ಗೊತ್ತಾಗದೆ ತೊಂದರೆ ಸಿಕ್ಕಾಕೊಂಡ ಅಂತ ನಮ್ಮ ಅವ್ವ ಹೇಳ್ತಿದ್ರು. ಇಲ್ಲ ಗೊತ್ತಾಗುತ್ತೆ ನೋಡಿ, ಮಹಾಭಾರತ ಕಾಲದಲ್ಲೂ ಗರ್ಭ ಕಲಿಕೆ ಗೊತ್ತಿತ್ತು. ಅಮ್ಮೋ, ಮಕ್ಕಳು ತಾಯಿಯ ಗರ್ಭದಲ್ಲಿರುವಾಗ ಏನೆಲ್ಲ ಭಾವನೆಗಳನ್ನು ಮೂಡಿ ಅಂಕುರಗೊಳ್ಳಕ್ ಸಾಧ್ಯ ಆಗತ್ತ. ನೋಡು, ನಾಳೆ ನಮ್ಮ ಮಕ್ಕಳು ಹುಟ್ಟಿದ ಮೇಲೆ ಅವ್ರನ್ನು ಅವ್ರ ಆಸಕ್ತಿ ಭಾರತಕ್ಕಂತ ಅವ್ರನ್ನ ಬೆಳೆಸೋಣ, ಓದ್ಸೋಣ. ಅವಾಗ ನಿನ್ನಂಗ ಬೆಳಿತಾರ. ಇಲ್ಲ ರೀ, ನಿಮ್ಮಂಗ್ ಬೆಳಿತಾರ. ಅಲ್ಲ, ನಿನ್ನಂಗ ಹೃದಯ ಹದವಾಗ್ತದೆ, ಭಾವ ಹೆಪ್ಪುಗಟ್ಟಿದೆ. ನಿನ್ನ ಕಣ್ಣ ಕಾಂತಿ ಒಳಗ ಅದೆಂತ ಶಕ್ತಿ ಇದೆ ಗೆಳತಿ. ನೋಡುತ್ತಿದ್ದಂತೆ ನಾನು ಕರಗಿ ನೀರಾದೆ. ಒಲಿನ ಕಣ್ಣ ಕಾಂತಿಯಲ್ಲಿ ಅದು ಎಂಥ ಶಕ್ತಿ ಗೆಳತಿ. ನಿನ್ನ ಕಣ್ಣ ಕಾಂತಿಯಲ್ಲಿ ಅದು ಎಂಥ ಶಕ್ತಿ ಗೆಳತಿ. ನೋಡುತ್ತಿದ್ದಂತೆ ಕರಗಿ ಹೋದೆ. ನಿನ್ನ ಕಣ್ಣ ಕಾಂತಿಯಲ್ಲಿ ಅದು ಎಂಥ ಶಕ್ತಿ ಗೆಳತಿ. ಕನ್ನಡದ ಕರಗಿ ಭಾವದಲ್ಲಿ ನಿಂದು ಕವಿತೆಯಾಗಿ ಕನವರಿಕೆಯಾಗಿ ಕನ್ನಡದ ಕರಗಿ ಭಾವದಲ್ಲಿ ನಿಂದು ಕವಿತೆಯಾಗಿ ಕನವರಿಕೆಯಾಗಿ ಈ ಕವಿಯ ಭಾವದೋಟದಲ್ಲಿ ನೆಲೆಸಿ ಬಿಟ್ಟಿ. ನಿನ್ನ ಕಣ್ಣ ಕಾಂತಿಯಲ್ಲಿ ಅದು ಎಂಥ ಶಕ್ತಿ ಗೆಳತಿ. ನಿನ್ನ ಕಣ್ಣ ಕಾಂತಿಯಲ್ಲಿ ಅದು ಎಂಥ ಶಕ್ತಿ ಗೆಳತಿ. ಅಮ್ಮೋ, ಇಲ್ಲ ರಚಿ ಬಿಟ್ಟಿದ್ನಲ್ಲ. ಅಲ್ಲೇ ಇರೋದು ನೋಡಿ. ಇಲ್ಲಮ್ಮೋ, ಎಲ್ಲಿ ಇರಲ್ಲ? ಎಲ್ಲ ಕಡೆ ಹುಡುಕ್ತಾ ಇದೆ. ಎಲ್ಲರೂ ಹುಡುಕ್ತೀರ ನೀವು? ತಗೋರಿ, ನಿಮ್ಮ ಮಧ್ಯೆ ಶಿಸ್ತನದ ಇಲ್ಲ. ಎಲ್ಲರೂ ಹುಡ್ಕೋದು. ಶಿಸ್ತಿಲ್ಲ, ಅತಿಯಾಗಿ ಶಿಸ್ತಿನಿಂದ ಇರಬಾರ್ದು. ಅಶಿಸ್ತು ಒಂದು ಶಿಸ್ತದ ದೊಡ್ಡವರ ಹೇಳ್ಯಾರ. ಆದ್ರೆ ಪುಸ್ತಕನ ಬಹಳ ಶಿಸ್ತಿನಿಂದ ಜನರನ್ನು ನೋಡ್ಕೋತೀರಿ. ಅಮ್ಮೋ, ಪುಸ್ತಕಗಳು ನನ್ನ ಜೀವ, ಚೈತನ್ಯ. ಆ ಚೈತನ್ಯ ನೀನು. ನಿನ್ನನ್ನು ಬಹಳ ಚಂದ ನೋಡ್ಕೋತಿಲ್ಲ. ಅದೇನ ಜನರನ್ನು ನೀವು ನೋಡ್ಕೋತೀರೋ ಏನು? ನಿಮ್ಗೊಂದಿಟ್ಟು ಹಬ್ಬ ಹರಿದಿನ ಅಮಾವಾಸ್ಯೆ ಹುಣ್ಣಿಮೆ ಒಂದಿಲ್ಲ. ಅದು ಪೂಜೆ ಪುನಸ್ಕಾರ ಒಂದಿನಾದ್ರೂ ಪಾಲಿಸಿರನ? ಕಲಾ, ನೀನು ಯಾವತ್ತಾದ್ರೂ ಅಲ್ಲಿ ಹೋಗು, ಇಲ್ಲಿ ಹೋಗು, ಅದನ್ನ ಮಾಡು, ಇದನ್ನ ಮಾಡು, ಆ ಪೂಜೆ ಮಾಡು, ಈ ಪೂಜೆ ಮಾಡು, ಆಗ ಹೋಗು, ಈಗ ಹೋಗು, ಯಾವತ್ತರ ಹೇಳಿದ್ದೇನು? ನನಗೂ ಹೇಳ್ಬಾರ್ದು. ನೀನೊಂದಿಷ್ಟು ಪೂಜೆ ಮಾಡೋ ದೇವರು ನಿನಗೊಂದಿಷ್ಟು ವೈಚಾರಿಕತೆ ಕಲಿಸ್ಬೇಕಂತ. ಹಂಗ ನಿಮಗೊಂದಿಷ್ಟು ಭಕ್ತಿ ಭಾವ ಮೂಡಿಸ್ಬೇಕಾಗತ್ತೆ. ಅದು ಆಗದ ಮಾತು. ಆಗಿದ್ರೆ ನನ್ನೊಳಗಡೆ ವೈಚಾರಿಕ ಮೂಡಿಸೋದು ಆಗದ ಮಾತು. ಅಲ್ಲ, ಮಾತಿಗೆ ಮಾತು ಬೇರೆ ಏನು ಏನಾಗೈತಿ? ಬಿಡಿ, ಇನ್ನು ಪೂಜೆ ಮಾಡ್ಬೇಕು. ಪ್ರೀತಿ ಮುಂದೆ ಪೂಜೆ ಯಾವುದು? ದೇವ್ರಿಗೆ ಇಷ್ಟ ಆಗೋದಿಲ್ಲ. ಸದಾಶಿವಂಗ ಬರೀ ಅದೇ ಧ್ಯಾನ. ನೋಡು, ನೀನು ಅಲ್ಲೇ ಹೇಳಕತ್ತಿ. ಸದಾಶಿವ ಅಂದ್ರೆ ಯಾರು? ಪರಮೇಶ್ವರ. ಪರಮೇಶ್ವರನಿಗೆ ಪಾರ್ವತಿ ಧ್ಯಾನ, ನನಗೆ ನಿನ್ನದೇ ಧ್ಯಾನ. ಅದಕ್ಕೆ ಹೇಳೋದು ಪ್ರೀತಿ ಒಂದು ಧ್ಯಾನ ಅಂತ. ಇವತ್ತು ದೀಪಾವಳಿ ಹಬ್ಬ. ಇವತ್ತೊಂದಿನ ಅದು ಸಿಟ್ಟು ಸೆಳೆದು ಬಿಟ್ಟು ದೀಪ ಹತ್ತಿನ ಜೊತೆಗೆ. ಅಮ್ಮೋ, ನೀನು ಸಾಲು ದೀಪ ಹಚ್ಚುತ್ತಿರು, ನಾನು ಕವಿತೆಗಳ ಹತ್ತೆ ಒತ್ತಿಸ್ತೇನೆ.
ದೀಪದ ಹಬ್ಬವೆಂದು ನಾನು ಸಾಲು ಸಾಲು ದೀಪ ಹಚ್ಚೋದೆ. ಈ ಜಗಮಗಿಸುವ ಬೆಳಕಿಗಾಗಿ ನಿನ್ನ ಕಣ್ಣ ಕಾಂತಿಯ ಶಾಂತ ಬೆಳಕು ಸಾಕಿದೆ. ಈ ಜಗದೊಡೆಯ ಜಗದ ಬೆಳಕನ್ನೆಲ್ಲ ಕಳೆದು ಕೆನೆ ತೆಗೆದು ನಿನ್ನ ಕಣ್ಣ ರೂಪಿಸಿದ ನೋಡಿ ಎನಿಸುತ್ತಿದೆ. ಈ ಕಣ್ಣಲ್ಲೇ ಮನೆ ಮಾಡಿ ಕನಸಲ್ಲೂ ಕನವರಿಕೆಯಾಗಿ ನನಸಲ್ಲೂ ಕಾಡುವ ನಿನ್ನನ್ನು ನೋಡಲು ಯಾವ ಬೆಳಕು ಬೇಡ ನನಗೆ. ಕವಿದ ಕಾರಗತ್ತಲಲ್ಲಿ ಮಿನುಗುವ ನಕ್ಷತ್ರ ನೀನು. ಕತ್ತಲಳಿದು ಬೆಳಕು ನಾವೆಲ್ಲರಿಗೂ ಬೆಳಕಾದೆವು. ಪ್ರೀತಿಯನ್ನು ಬಿತ್ತಿ ಪ್ರೀತಿಯನ್ನು ಬೆಳೆದು ಪ್ರೀತಿಯನ್ನೇ ಹಂಚೋಣ. ನಾವು ಪ್ರೀತಿಯನ್ನು ಕೇವಲ ಅನ್ವಯಿಸುತ್ತಿಲ್ಲ, ಆರಾಧಿಸುತ್ತೇವೆ, ಧ್ಯಾನಿಸುತ್ತೇವೆ. ಪ್ರೀತಿ ಒಂದು ಧ್ಯಾನ, ಆರಾಧನೆ. ಅಲ್ಲ ನಾನು ಶಾಲೆಗೆ ಹೋಗ್ತೀನಿ ರೀ. ಇವತ್ತು ಭಾನುವಾರ, ಇವತ್ತೆಲ್ಲಿ ಹೋಗಲ್ಲ, ಮನೇಲಿ ಇರ್ತೀನಿ ಅಂತ ಹೇಳಿದ್ರಿ. ಮತ್ತೆ ನೀವು ಸಾರಿ, ಇದೊಂದು ವಾರ ಮೊದಲು ಒಪ್ಕೊಂಡಿರೋ ಕಾರ್ಯಕ್ರಮ ಕವಿಗೋಷ್ಠಿ ಕಾರ್ಯಕ್ರಮ ಐತಿ, ನಾನೇ ಮುಖ್ಯ ಅತಿಥಿ. ಮುಂದಿನ ವಾರ ಇರುತ್ತಲ್ಲ, ಆಯ್ತಾ? ಸರಿ. ಹೋಗ್ ಬರ್ರಿ. ಇಂಥ ಭಾನುವಾರ ಎಷ್ಟು ಮಾಡಿಲ್ಲ, ಏನಾದ್ರೂ ಜಾಸ್ತಿ ಮಾತಾಡ್ರ ಸೂರ್ಯ ಏನೋ ರಜಾ ಹಾಕಿ ಅಂತೀರಿ. ಏ ಭಾನು, ಯಾಕೆ ನೀನು ವಾರ ರಜೆ ಹಾಕೋದು? ನಮಗೆ ಮಾತ್ರ ರಜೆ ಕೊಟ್ಟು ನೀನು ಒಬ್ಬನೇ ಯಾಕೆ ದುಡಿದೆ? ಹೌದಲ್ಲ? ನೀವು ಹೋದ್ರ ಮನೆಗೆ ಬ್ಯಾಸರ ಕೇಳ್ತೀರಿ. ಅಮ್ಮು, ಇವತ್ತು ನಿನ್ ಬ್ಯಾಸರ ಆಗಲ್ಲ. ರೇಡಿಯೋದೊಳಗ ನನ್ನ ಹಾಡು ಬರ್ತದ, ಕೇಳು, ಭಾಳ ಚಂದದ. ಹಂಗ ಅತ್ತಿ ಮಾವ ಅಪ್ಪ ಅವ್ವ ಎಲ್ಲರಿಗೂ ಹೇಳು. ಇವತ್ತು ರೇಡಿಯೋದೊಳಗ ನಮ್ ಯಜಮಾನ್ರ ಹಾಡು ಬರಬೇಕೈತಿ, ಕೇಳ್ರಿ. ಕನ್ನಡಿ
ಇದೆಲ್ಲ ನಂಬ್ತೀನಿ ಕಣ್ಣು ಮುಚ್ಚ್ರಿ 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 ಆದಿ ಕಣ್ಣು ಬೀದಿ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಈಗ ಗೊತ್ತಿರೋ ಕಣ್ಣು ಯಾ ಕಣ್ಣು ಬೇಡ ಹೋಗಿರಿ ಅಲ್ಲ ಏನಿದೆಯಲ್ಲ ಈ ಸಂಪ್ರದಾಯ ಆಚಾರ ವಿಚಾರ ನಂಬ್ತೀನಿ. ಅಯ್ಯೋ ನಂಬೇಕೈತ್ರಿ ಕಣ್ಣದಾಗಿದ್ದ ಸೀರೆನೂ ಸೇರ್ತಾವಂತ ನಮ್ಮಮ್ಮ ಹೇಳ್ತಿದ್ರು ರೀ ಅಂದಾಗ ಇವತ್ತೆಲ್ಲರೂ ಹೊಗಳಿದ್ದು ಹೌದಾ? ನಿಮ್ಮನ್ನೆಲ್ಲ ನನ್ನನ್ನ ಅಮ್ಮೋ ನೀನ್ ಯಾಕೆ ಆ ಕವಿತೆ ಒಳಗ ನೀನಲ್ಲಿಯಾ ಅದಕ್ಕಾಗಿ ನಾವು ಹೊಗಳಾರ ತಡಿ ನಿನಗೂ ಎದುರಾಗೈತಿ ಎದುರು ತೆಗಿತೀರಾ ರೀ ಎಲ್ಲಿ ಹೋದ್ರೆ ತಡಿ 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 ಕಲಾ ಹಾ ಎಲ್ಲೇ ಏನ್ರಿ ಬೇಗ ಮುಲೆ ನಿಂತೀವಿ ತಡಿ ಕಣ್ಮುಚ್ಚು ಅವ್ರ ಕಣ್ ಇವ್ರ ಕಣ್ ಯಾರ ಕಣ್ಣು ಬೀಳ್ತಿಲ್ಲ ಹೋಗಿ ಅಂತ ಮುಯ್ಯಿ ತೀರ್ಸ್ಕೊಂಡ್ರಲ್ಲ ಏ ಮೂಯಿ ತಿರ್ಸವಲ್ಲ ಮಾತಿಗೆ ಮುತ್ತು ಕೊಡ್ತೀನಿ ನಾನು ಒಪ್ಕೋತೀನಿ. ನೀವೊಂದು ಅಮ್ಮು ನೀನೊಂದು ನಾನೊಂದಲ್ಲ ನಾವೊಂದು. ನನ್ನ ಎದೆಯ ಭಾವದ ಏರಿಳಿತದಲ್ಲಿ ನಿನ್ನೆದೆಯ ತಾಳ ಮೇಳೈಸಿದೆ. ಎರಡು ಒಂದಾದ ಏಕತಾರೆ. ಅದಕ್ಕ ಮಾತುಗಳು ಎದೆಯಿಂದ ಬರಕತ್ತವು ಮಧುರ ಕವಿತೆಯ ಸಾಲುಗಳಾಗಿ ಅಲ್ವೇನ್ರಿ? ಕಲಾ ಈ ಮಧುರ ಕವಿತೆ ಇದೆಯಲ್ಲ ನನಗ ತಡಿ ಹಾ ಈ ಮಧುರ ಚಂಡ ನೆನಪಾಗ್ತಾರ ಅವ್ರು ಹೇಳ್ತಾರ ಸುಖ ಸುಖ ಅಂತ ಸುಮ್ಮನೆ ಬೆನ್ನು ಹಟ್ಟಿದ್ರ ಅದು ಸುಖ ಅಲ್ಲ ಬಿಳಿ ಸುಣ್ಣ ಸಣ್ಣಾಗಿ ಸ್ವೀಕರಿಸಿ ಕಾರ್ಯನಿರತರಾದ್ರೆ ಸುಖ ಅನ್ನೋದು ಒಳ್ಳೆಯಿಂದ ತಾನ ತೊಡಕಾಗತ್ತ. ಜೀವನದಾಗ ಏನಿಲ್ಲ ಅಂತ ಒಣಗಿದ್ದ ಎಲ್ಲ ಇದನ್ನ ನೆಮ್ಮದಿ ನಿಂತ್ಬಿಡೋಣ ರೀ. ಮತ್ತ ಈ ಖುಷಿ ವಿಚಾರದಾಗ ನಿಮ್ಗೆ ಇನ್ನೊಂದು ಖುಷಿ ವಿಚಾರ ಏನದು? ಅದು ಮತ್ತೆ ನೀವು ಶಾರಾವತಿಗೆ ಹೋಳಿಗೆ ಊಟ ಹಾಕೋದು ಪಕ್ಕ ಅಂದ್ರೆ ಏನ? ಅಂದ್ರ ಹಾ ನೀವು ಅಪ್ಪಗಾಗತ್ತೀರಿ. ಹೌದಾ? ಭಾಳ ಖುಷಿ ಆಗ್ತದೆ. ಸರಿ ಎಲ್ಲೋ ಚಿಕ್ಕವ್ವ ಚಾವಸ್ ಹೇಳ್ತೀನಿ. ಬೇ ಚಿಕ್ಕವ್ವ ನಮ್ಮ ಮನೆ ಹೋಗ್ಬಿಟ್ಟು ಪಕ್ಕ ನೋಡು ಇನ್ನಾಲಿ ಸರಿಯಾಗಿ ಚಲೋ ಕೇಳಬೇಕು ಓದಬೇಕು. ನೋಡೋಣ ವಾಕಿಂಗ್ ಮಾಡ್ತಿಲ್ಲ ನಿಮ್ಗೆ ವಾಕಿಂಗ್ ಮಾಡ್ಬೇಕು ಎಕ್ಸರ್ಸೈಸ್ ಮಾಡ್ಬೇಕು ಆಯ್ತಾ? ಯಾಕೆ ತಾಯಿ ಗರ್ಭದಲ್ಲಿರುವಾಗ ಮಕ್ಕಳ ಕಲಿಕೆ ಆರಂಭ ಆಗುತ್ತಾ? ಇನ್ನ ಹೇಳಿಲ್ಲ ಬೆಳಗ್ಗೆ ಏನಕ್ಕೆ ಗೊತ್ತೇನ್ರಿ? ಏನು? ಸಕ್ಕರೆನ ಮತ್ತು ಮಲ್ಲಿಗೆ ಹೂನ ತಕ್ಕಡೆಗೆ ತೂಗಕತ್ತಿದ್ದೆ. ಸಕ್ಕರೆ ತೂಕ ಕೆಳಗೆ ಹೋಯ್ತು, ಮಲ್ಲಿಗೆ ತೂಕ ಮೇಲೆ ಬಂತು. ಹಂಗ ನನ್ನ ಮತ್ತು ನಿಮ್ ಗುಣನ ತಕ್ಕಡೆಗೆ ತೂಗದಾಗ ನಿಮ್ ಗುಣನ ಮೇಲೆ ಬಂತು. ನಿಮ್ ಗುಣ ಇರುವಂತ ಒಬ್ಬ ಗಂಡ ಮಗ ಹುಡುಗಿ ಅಮ್ಮೋ ಗಂಡಾದ್ರೇನು ಹೆಣ್ಣಾದ್ರೇನ ಮಕ್ಕಳು ಆದ್ರ ಅವ್ರನ್ನ ಚಲೋ ಬೆಳೆಸೋದು ಅವ್ರ ಆಸಕ್ತಿ ಶಕ್ತಿಗೆ ಅನುಗುಣವಾಗಿ ಕಲಿಸ್ತಾ ಇರೋದು. ದೊಡ್ಡವರಾದ್ಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ. ರೀ ಮತ್ತೆ ಇನ್ನೊಂದು ವಿಷಯ, ಏನು? ನೀವು ಬೇಜಾರಾಗ್ತೀರನ? ಇಲ್ಲ ಹೇಳ. ನೀವು ಸಿಟ್ಟು ಮಾಡ್ಕೋತೀರನ? ಇಲ್ಲ ಹೇಳ. ಚೊಚ್ಚಲಾಗಿ ತವರ ಮನೆಗಾದ್ರೆ ಚಲೋ ಅಂತ ನಾನು ಹೇಳಿದ್ವಿ. ಆ ಶಾರಾವತಿ ಹೇಳಿದ್ದು. ಅಮ್ಮೋ ಇನ್ನು ಟೈಮ್ ಐತಲ್ಲ, ಸ್ವಲ್ಪ ಹೊತ್ತು ನನ್ನ ಜೊತೆಗಿದ್ದು ಹೋಗ. ಈಗ ಹೊಕ್ಕಿನ ಅಂತ ಹೇಳಿದ್ವಿ, ಇನ್ನೊಂದ್ ಸ್ವಲ್ಪ ದಿನ ಇದ್ದ ಹೊಕ್ಕಿನ. ತಡಿ ಕುಡಿಯಕ್ ನೀರು ತಗೊಂಡ್ಬರ್ತೀನಿ. ಆಯ್ತು. ಕಲಾ ನನ್ನ ಬದುಕಿಗೆ ಬಂದ್ಮೇಲ ನನ್ನ ಬದುಕು ಬಹಳ ಬಂಗಾರ ಆಯ್ತು. ಬಡವರು ಬಂಡಿ ಆದ್ರು ಹತ್ತು ಕುಂತು ಹೆಗಲಿಗೆ ಹೆಗಲು ಕೊಡುತ್ತಾ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಬದುಕಿಗೆ ಸಾಥ್ ಕೊಟ್ಟರು.
ನಾವು 30 ವರ್ಷ ಹೆಂಗೆ ಬದುಕಿದೆ ಗೊತ್ತಾಗಲಿಲ್ಲ. ಮುಂದೆ ಮುದ್ದಾದ ಎರಡು ಮಕ್ಕಳ ಜನ್ಮ ನೀಡಿದರು. ಅವರ ಶಕ್ತಿ ಆಸಕ್ತಿ ಅನುಗುಣವಾಗಿ ಕಲಿಸ್ತಾ ನಾವು ಅವ್ರು ಕಲಿತು ದೊಡ್ಡವರಾಗಿ ಅವ್ರ ಸ್ವಾಭಿಮಾನದಿಂದ ಅವ್ರ ಕಾಲ ಮೇಲೆ ಅವ್ರು ಹೆಂಗೆ ನಿಂತರ ಗೊತ್ತಾಗಲಿಲ್ಲ. ಆದ್ರೆ ಕಲಾ ನನ್ನ ಉಸಿರು, ನನ್ನ ಜೀವ. 30 ವರ್ಷ ಒಟ್ಟಿಗೆ ಬದುಕ್ತಾರೆ. ಅಮ್ಮೋ ರೀ ಏನ್ ಮಾಡತ್ತಿ? ಏನೋ ಬರೀಬೇಕು ರೀ. ನಮಗೂ ಶಾಲೆ ಹೊತ್ತಾತು, ಮಕ್ಕಳು ಕಾಯ್ದೆ ಇರ್ತವೆ. ಮತ್ತೆ ಹಂಗ ಚಪಾತಿ ಪಲ್ಯ ಮಾಡಿ ನೀವು ಊಟ ಮಾಡಿ ಹೋಗ್ರಿ. ಆಯ್ತು. ಮತ್ ಶಾಲೆಗೆ ಬೇಗ ಬರ್ರಿ. ಆಯ್ತು ಆಯ್ತು. ನಾಡದವ್ರು ಕೊಯ್ದವ್ರು ಕರೆದ್ರು ಅಂತ ಅಲ್ಲೇ ಕೂಡ್ಬೇಡ್ರಿ. ಇಲ್ಲ ಬರ್ತೀನಿ. ಆಯ್ತು ರೀ. ಹಾ ಜೋಪಾನ. ಬೇಗ ಬಾ ಸಂಜೆ. ಹಾ ಮದುವೆ ಆಗಲ್ಲ, ಮಕ್ಕಳು ಹುಟ್ಟಿದ್ದಲ್ಲ, ಅವಳಿಗೂ ನೌಕರಿ ಸಿಕ್ತು. ಸಾಲಿ ಮಾಸ್ತರ್ ಟೀಚರ್ ಆದ. ಆದ್ರೆ ಉಸಿರಿಗೆ ಉಸಿರಾದವು, ಹಸುಗೆ ಕಸುವಾದವು, ಕವಿತೆಗೆ ಕಲ್ಪನೆಯಾಗಿ 30 ದಶಕಗಳ ಕಾಲ ಒಟ್ಟಿಗೆ ಬದುಕಿದರು. ಇಬ್ರು ಮಾಸ್ತರ್ ನೌಕರಿ ಮಾಡ್ತಿರೋದ್ರಿಂದ ಒಂದು ಊರಿಂದ ಇನ್ನೊಂದು ಊರಿಗೆ ವರ್ಗಾವಣೆ ಇದ್ದಿಲ್ಲ. ಹೊಸ ಊರು, ಹೊಸ ಶಾಲೆ, ಹೊಸ ಜನ, ಮಕ್ಕಳು, ಸಂಸಾರ ಎಲ್ಲರೊಟ್ಟಿಗೆ ಬೆರೆಯುತ್ತ ಜನಪದೀಯವಾಗಿ ಬಿಟ್ಟಳು. ಮಕ್ಕಳ ಆಟ ಓಟ ಒಂದಕ್ಕಿಂತ ಒಂದು ಬಹಳ ಚಂದ. ಹಕ್ಕಿ ಹಂಗ ಹಾರಾಡ್ತಿದ್ದ ಮಕ್ಕಳು ಇಂದು ಮಳೆ ತೊಯ್ದು ಗುಬ್ಬಿ ಹಂಗ ಗೂಡು ಸೇರ್ಯವು. ಈ ರೋಗ ಯಾವಾಗ ಹೋಗುತ್ತೋ, ಮಕ್ಕಳು ಹಕ್ಕಿ ಹಂಗ ಹಾರಾಡ್ತ ಶಾಲೆಗೆ ಯಾವಾಗ ಬರ್ತಾವು ಅಂತ ಕಾಯಕತ್ತೀವಿ. ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು, ಆಯಾಸ ಜಾಸ್ತಿ ಆಕೈತಿ. ಕಲಾ ಕಲಾ ಇತ್ತಿತ್ಲಾಗ ನೀ ಬಹಳ ಪುಕ್ಲಿಯಾಗಿ ಎಲ್ಲರಿಗೂ ಹೆದರ್ತಿ. ಒಣ ಚಿಂತೆ ಮಾಡಿ ಕೈ ಸುಟ್ಕೊಂಡ್ರ ಹಂಗಾತು. ಬಾರ ಸದಾ ನಮ್ಮ ಉಸಿರು ಬಿಡ್ತಾ ಕೇಳ್ತಾ ಇದ್ದಾರೆ. ಈ ರೋಗ ಬಂದು ಇಬ್ಬರು ಹತ್ರ ಇದ್ರು, ದೂರ ಆಗ್ಬಿಟ್ಟೇವಲ್ಲ. ಅಮ್ಮು ಎಲ್ಲಿದ್ದೀಯ ಕಲಾ? ದೇವ್ರ ಕಡೆ ಇದೆಯಲ್ಲ
ಕವಿತೆಗೆ ಕಲ್ಪನೆ ಆದವಳು. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತ ಬದುಕಿಗೆ ಸಾಥ್ ಕೊಟ್ಟಳು. 30 ವರ್ಷಗಳ ಕಾಲ ಒಟ್ಟಿಗೆ ಬದುಕಲು ಕಲಾ ಹೀಗೆಂದು ನಡೆದರೆ ಹೇಗೆ ಸಹಿಸಲಿಲ್ಲ. ಹೀಗೆದ್ದು ನಡೆದರೆ ಹೇಗೆ ಸಹಿಸಲಿಲ್ಲ. ಕಲಾ ಅಮ್ಮೋ ಇದೋ ನಿನಗೆ ಅರ್ಪಣೆ. ಸಪ್ತಪದಿಗಳ ತುಳಿದು ಜೀವನದಲ್ಲಿ ಒಟ್ಟಿಗೆ ಹೆಚ್ಚು ಹಾಕೋಣ ಎಂಬ ಶಪಥದೊಂದಿಗೆ ಸತಿಪತಿಗಳಾಗಿ 3 ದಶಕಗಳ ಕಾಲ ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಹೃದಯ ಬಡಿತಕ್ಕೆ ತಾಳವಾಗುತ್ತಾ ಉಸಿರಿಗೆ ಉಸಿರಾಗಿ ಹಸಿವಿಗೆ ಕಸುವಾಗಿ ಕವಿತೆಗೆ ಕಲ್ಪನೆಯಾಗಿ ವಿಚಾರಕ್ಕೆ ವಿಮರ್ಶಕಿಯಾಗಿ ಸೋಲಿಗೆ ಗೆಲುವಾಗಿ ಪ್ರೀತಿ ಪದಿ ತುಳಿಯುತ್ತಾ ಸಾಗಿದ ನೀನು ಹೀಗೆದ್ದು ನಡೆದರೆ ಹೇಗೆ ಸಹಿಸಲಿಕ್ಕಲ್ಲ. ಹೀಗೆದ್ದು ನಡೆದರೆ ಹೇಗೆ ಸಹಿಸಲಿಕ್ಕಲ್ಲ. ಹೀಗೆದ್ದು ನಡೆದರೆ ಹೇಗೆ ಸಹಿಸಲಿಕ್ಕಲ್ಲ.